ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೃಷ್ಣ ಜನಮನ. ಸ್ನೇಹಿತರೆ, ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ MA ಮುಗೀತು. PhD ಮಾಡಬೇಕು ಅನ್ನೋದು ನನ್ನ ಮಹದಾಸೆ. NET ಪರೀಕ್ಷೆ ಬರೆದಾಗಿತ್ತು. ಅದರ ಫಲಿತಾಂಶ ಬರೋದಕ್ಕೆ ಇನ್ನೂ ಒಂದು 6 ತಿಂಗಳು ಸಮಯ ಇತ್ತು. ಈ 6 ತಿಂಗಳಲ್ಲಿ ಏನು ಮಾಡೋದು? ಊರಿಗೆ ಹೋದರೆ ಮತ್ತೆ ತೋಟದ ಕೆಲಸ, ಆಡು ಕುರಿ ದನಗಳು ಮೇಯಿಸ್ಬೇಕು. ಮತ್ತೆ ಹೋಗಿ ಇದೆಲ್ಲ ಮಾಡಿದ್ರೆ ಹಳ್ಳಿಲಿ ಏನಂತಾರೆ, ಮತ್ತೆ ಬಂದು ಇವನು ಈ ಕೆಲಸ ಮಾಡೋದಕ್ಕೆ ಹೋಗಿ MA ಮಾಡೋದನ್ನ ಅಂತ ಅಂತಾರೆ. ಅದಕ್ಕೆ ಮನೆಯವ್ರಿಗೂ ಅದು ಇಷ್ಟ ಇಲ್ಲ. ಹಾಗಾಗಿ ಮೈಸೂರಲ್ಲಿ ಉಳ್ಕೋಬೇಕು. ಜೊತೆಗೆ BV ಕಾರಂತರು ಹಿಂದಿಯ ಲೇಖಕ ಮನ್ನು ಭಂಡಾರಿಯವರ ಸತ್ತವರ ಸುತ್ತಮುತ್ತ ನಾಟಕವನ್ನು ನಿರ್ದೇಶನ ಮಾಡ್ತಿದ್ದರು. ಅದರಲ್ಲಿ ನಾನು ಕೂಡ ಪಾತ್ರ ಮಾಡ್ತಿದ್ದೆ. ಅದು ಒಂದು ಕೂಡ ನನ್ನ ಜವಾಬ್ದಾರಿಯಾಗಿತ್ತು. ಹಾಗಾಗಿ ಮೈಸೂರಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಉಳ್ಕೋಬೇಕಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ತಲೆಗೆ ಬಂದಂಥ ಒಂದು ಪದ್ಯವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಬಾಡಿಗೆ ಮನೆ. ನನಗೊಂದು ಬಾಡಿಗೆ ಮನೆ ಬೇಕು, ಚಿಕ್ಕದಾದ ಚೊಕ್ಕದಾದ, ಗಾಳಿ ಬೆಳಕು ಮುನಿಸಿಕೊಳ್ಳದ, ಗಂಗಾ ಕಾವೇರಿ ಹಠ ಹಿಡಿಯದ, ಮುಕ್ತವಾದೊಂದು ಬಾಡಿಗೆ ಮನೆ ಬೇಕು. ನನಗೊಂದು ಬಾಡಿಗೆ ಮನೆ ಬೇಕು, ಅಗ್ನಿ ವರುಣರ ತಡೆದಿಡುವ, ಶಬ್ದ ಸಮರವ ಹೊರಗಿಡುವ, ಹಸಿವು ದಾಹಗಳ ಮರೆಸಿಡುವ ಶಕ್ತವಾದೊಂದು ಬಾಡಿಗೆ ಮನೆ ಬೇಕು. ನನಗೊಂದು ಬಾಡಿಗೆ ಮನೆ ಬೇಕು, ಒಂದೇ ಮೇಜಿನ, ಒಂದೇ ಚೇರಿನ, ಒಂದೇ ಮಂಚದ, ಒಂದೇ ಹಾಸಿಗೆಯ, ಒಂದೇ ಕಿಟಕಿಯ, ಒಬ್ಬಂಟಿಗೊಂದು ಬಾಡಿಗೆ ಮನೆ ಬೇಕು. ನನಗೊಂದು ಬಾಡಿಗೆ ಮನೆ ಬೇಕು, ನನ್ನ ಮನಸ್ಸಿಗೆ ಮಾಗುವಂಥ, ನನ್ನ ಕನಸಿಗೆ ಕರಗುವಂಥ, ಕೈಕಾಲುಗಳಿಗೆ ವಿಶ್ರಾಂತಿದಾಯಕವಾದಂಥೊಂದು ಬಾಡಿಗೆ ಮನೆ ಬೇಕು. ನನಗೊಂದು ಬಾಡಿಗೆ ಮನೆ ಬೇಕು, ಮಾರ್ಕ್ಸ್ ಲೋಹಿಯಾರ ತಿಳಿಸುವಂಥ, ಬುದ್ಧ ಬಸವರ ಕರೆಯುವಂಥ, ಗಾಂಧಿ ಅಂಬೇಡ್ಕರರ ಅರಿಯುವಂಥ, ಜ್ಞಾನದಾಗರವಾದೊಂದು ಬಾಡಿಗೆ ಮನೆ ಬೇಕು. ಸ್ನೇಹಿತರೆ, ಕೊನೆಗೂ ಮೈಸೂರಿನೊಂದು ಬಾಡಿಗೆ ಮನೆ ಸಿಕ್ತು. ಎಂಥ ಬಾಡಿಗೆ ಮನೆ ಸಿಕ್ತು ಅಂತ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ. ಈ ಪದ್ಯ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.